शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಈಗ ಖರ್ಗೆ ಹೇಳ್ತಾರೆ ಸರ್, ಅವ್ರ ಅಧಿಕಾರಕ್ಕೆ ಬಂದ್ರಂದ್ರ ಮತ್ತೆ ರಾಜ್ಯದಲ್ಲಿ RSS ನಿಷೇಧ ಮಾಡ್ತಾರೆ. ಯಾರು ಖರ್ಗೆ ಹೇಳಿದ್ರು ಕಾಂಗ್ರೆಸ್ ಹೊಳ್ಳಿ ಬರ್ತಾವ ಅಧಿಕಾರ ದೇಶದಾಗ? ಯಾರು ಹೇಳಿದ್ರು ಅದು? ಯಾವ ಕಾರಣಕ್ಕೂ ಕಾಂಗ್ರೆಸ್ ಈ ದೇಶದಲ್ಲಿ ಹೊಳ್ಳಿ ಬರುದಿಲ್ಲ, ಅಧಿಕಾರಕ್ಕೆ ಬರುದಿಲ್ಲ. ಯಾಕಂದ್ರ ನಾಯಕರಿಲ್ಲ, ನಾಯಕರ ಕೊರತೆ ಅದ. ಅಲ್ಲರಿ, ಭಾರತೀಯ ಜನತಾ ಪಕ್ಷದವರು 11 ತಿಂಗಳಲ್ಲಿ ಏನೇನ್ ಮಾಡ್ಯಾರಲ್ಲ ನಿಮ್ಗೆ ಗೊತ್ತದಲ್ಲ. ಇನ್ನು ಇದನ್ನ ಮೀರಿಸ್ಲಾಕ್ ಆಗ್ತದ? ಬರೀ ಅವ್ರಿಗೆ ನೋಡ್ರಿ, ಮೈನಾರಿಟಿ, ಹರಿಜನರು, ಬ್ಯಾಕ್ವರ್ಡ್ ಕ್ಲಾಸ್ ಅನ್ನ ಅವ್ರ ತಲೆಯಾಗದ. ದೇಶದಾಗ ಅದ ಹಂಗಿಲ್ಲ. ದೇಶದಲ್ಲಿರೋದು ಬೇರೆ, ನಿಮ್ಮ ರಾಜ್ಯದಲ್ಲಿರೋದು ಬೇರೆ. ದೇಶದಲ್ಲಿ ನಾಯಕತ್ವಕ್ಕೂ ಜನ ಬೆಂಬಲ ಕೊಡ್ತಾರ ಅಷ್ಟೇ. ಆದ್ರೆ ಇವ್ರೇನ್ ಈ ದೇಶದಾಗ ಇನ್ನೇನು ಅಧಿಕಾರಕ್ಕೆ ಬರುದು? ಅವ್ರು RSS ನಿಷೇಧ ಮಾಡ್ತೀನಿ ಅದೇ ಬಂದಾಕರ ನೋಡೋಣ RSS ಏನ್ ಮಾಡ್ತಾರತ್ತ ನೋಡು. ನಮ್ಮ ಖರ್ಗೆ ಸಾಹೇಬರಿಗೆ ಹೇಳುತ್ತ ಖರ್ಗೆ ಅವ್ರ ಖರ್ಗೆ ನೋಡ್ರಿ, ಅವ ಸಣ್ಣವಾದನ, ಅವ್ನಿಗೆ ಮೆಚುರಿಟಿ ಇಲ್ಲ. ಬಿಟ್ಬಿಡ್ರಿ ಅದನ್ನ. ಅದಕ್ಕೆ ಕೇಳಕ್ಕೆ ನಿಷೇಧ ಮಾಡಿದಾಗ 10 ಕರೆದು ಬ್ಯಾನ್ ಹಿಂದೆ ತಗೊಂಡೇವಿ. ಯಾವಾಗ 10 ಕರೆದು ನನಗಂತೂ ಅವಾಗ ಇದ್ದು ಸಮೀಕ್ಷೆ ಮಾಡ್ತಾರೆ. ಮನೆಗೆ ಹೋಗ್ತಾ ಹೊರಗೆ ಪೋಸ್ಟರ್ ಹಚ್ಚಿ ಬರ್ತಾ ಇದ್ದಾರೆ, ಸರಿಯಾಗಿ ಮಾಡ್ತಾ ಇಲ್ಲ. ಹೊರಗೆ ಬಿಜೆಪಿ ಅಧಿಕಾರಿಗಳು ಅದಂತ ಯಾರು ಹೇಳಲೇ ಇಲ್ಲಪ್ಪ, ನಮ್ ಗಮನಕ್ಕೆ ತಂದಿಲ್ಲ. ಬರೀ ಇವತ್ತು ನೋಡಿ ಪತ್ರಿಕೆ ಒಳಗೆ ನೋಡಿ 10 ಲಕ್ಷ ಜನ ಇನ್ನೂ 3 ತಿಂಗಳಾದ್ಮೇಲೆ ಕೊಡ್ತೇವೆ ಅಂತ ಹೇಳಿ ಪತ್ರಿಕೆಯಲ್ಲಿ ನೋಡಿ. ಆದ್ರೆ ಯಾವ ಜನರು ನಮ್ಮ ಹತ್ರ ಹೇಳಿಲ್ಲ. ಈಗ ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರ ಬಹಳ ಚರ್ಚೆ ಆಯ್ತು. ಅಲ್ಲೋ ಮರ ಯಾರು ಸ್ವಾಮಿ ಇಲ್ಲಿ ಬಿಜಾಪುರ ಕೇಳ್ರಿ, ಹೇಳ್ತೀನಿ.